ಗುಬ್ಬಿ ರೋಡ್ ಹತ್ರ ಕಲ್ಲಿಪಾಳ್ಯ. ಮೇಡಮ್ ಶಶಿಕಲಾ ಅಂತೇಳಿ. ಸರು ಮೂಲತಃ ಮುಂಚೆ ಬಂದ್ಬಿಟ್ಟು ಕಾರ್ಪೆಂಟರ್ ವರ್ಕ್ ಮಾಡ್ತಾಯಿದ್ರು. ಸೊ ಏನೋ ಒಂದು ಇನ್ಸಿಡೆಂಟ್ ಆಗಿಬಿಟ್ಟು ಅವ್ರಿಗೆ ಶೋಲ್ಡರ್ ಪೇನ್ ಎಲ್ಲ ಜಾಸ್ತಿ ಆಗಿ ಅವರು ಅದು ಬ್ರೇಕಪ್ ಮಾಡಿದ್ರು. ಅವ್ರು ಮುಂಚೆ ಬ್ಯಾಂಗ್ಳೂರಲ್ಲೇ ಇದ್ದರು. ಇವಾಗ ಅದು ಗುಬ್ಬಿ ರೋಡ್ ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟು ಸರ್ಗೆ ಝೀರೋ ನಾಲೆಡ್ಜಿಂದ ಇವಾಗ ಸ್ಟಾರ್ಟಪ್ ಮಾಡಿದ್ದು. ಆ್ಯಕ್ಚುಲಿ ಅವರು HSW 5G ಮಿಷನ್ ತೊಗೊಂಡು ಕಾರ್ಪೆಂಟ್ರ್ ಆಗಿದ್ರು ಸಹ ನಮ್ಮ ಟೈಲರ್ ಫೀಲ್ಡಿಗೆ ಬಂದ್ಬಿಟ್ಟು ಅವರು ಅದ್ರ ಬಗ್ಗೆ ತಿಳ್ಕೊಂಡು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಮೇಡಮ್ಗೂ ಸಹಾಯ ಮಾಡಿಕೊಂಡು. ಸೊ ಈ ವರ್ಕು ಯಾರೆಲ್ಲ ಮಾಡ್ಬೋದು ಅಂತ ಕೇಳ್ತಿದ್ರಲ್ಲ. ಸೊ ಎಕ್ಸಾಂಪಲ್ ಸರ್ ಏನಕ್ಕೆ ಅವ್ರು ಕಾರ್ಪೆಂಟ್ರ್ ವರ್ಕ್ ಆ್ಯಕ್ಚುಲಿ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ HSW ಮಷಿನ್ ತೊಗೊಂಡು ನಾವು ಅವ್ರಿಗೆ ಬ್ಯಾಕ್ ಸಪೋರ್ಟಾಗಿ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಈಗ ಸರ್ ಮಾತ್ರನೇ ಇದರಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಿದ್ದಾರೆ. ಏನಕ್ಕೆ ಮೇಡಮ್ ಆಲ್ರೆಡಿ ಟೈಲರಿಂಗಲ್ಲಿ ಬಿಸ್ನೆಸ್ ಆಗಿರ್ತಾರೆ. ಸೊ ಇಬ್ಬರು ಸೇರಿ ಗಂಡ ಹೆಂಡತಿ ವರ್ಕು ಮಾಡಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ಅವರೇ ನಿಮಗೆ ಹೇಳ್ತಾರೆ ಯಾವ ಥರ ತೊಗೊಂಡ್ವಿ ಏನು ಅಂತ ನೋಡಿ. ಸರ್, ನಾವು ಶಶಿಕಲಾ ಅಂತ ಲೇಡೀಸ್ ಟೈಲರು. ನಾವು ಇಲ್ಲಿ ತುಮಕೂರಿಂದ ಮುಂದೆ ಹೆಗ್ಗೆರೆ, ಗುಬ್ಬಿ ತುಮಕೂರು ಹೈವೇ ರೋಡಲ್ಲಿ ಕಳ್ಳಿಪಾಳ್ಯ ಅಂತ ಬರುತ್ತೆ. ಅಲ್ಲಿ ನಮ್ಮದು ಅಂಗಡಿ ಇದೆ. ನಾವೊಂದು 3-4 ಜನ ಕೆಲಸ ಮಾಡ್ತೀವಿ. ಯಾವುದೇ ಮದುವೆ ಬಟ್ಟೆ ಆಗಲಿ, ಯಾವುದೇ ಫಂಕ್ಷನ್ ಬಟ್ಟೆ ಆಗಲಿ ಬೇಗ ರೆಡಿ ಮಾಡಿಕೊಡ್ತೀವಿ. ಒಂದು ವಾರದಲ್ಲೆಲ್ಲ ರೆಡಿ ಮಾಡಿಕೊಡ್ತೀವಿ. ನಾರ್ಮಲ್ ಬ್ಲೌಸೆಲ್ಲ 350ರಿಂದ ಇನ್ನೂ ಕಡಿಮೆ ರೇಟಲ್ಲೇ ಮಾಡ್ತೀವಿ. ಯಾವ ಥರ ಕಟ್ ವರ್ಕು, ಎಂಬ್ರಾಯ್ಡಿಂಗು, ನಮ್ಮ ಹತ್ರ ಎಂಬ್ರಾಯ್ಡಿಂಗ್ ಮಿಷನ್ ಎಲ್ಲ ನಮ್ಮದೇ ಇದೆ. HSW 5G ಅಂತ. ಯಾವ ಥರ ವರ್ಕ್ ಬೇಕಾದ್ರೂ ನಾವೇ ಮಾಡಿಕೊಡ್ತೀವಿ. ಕಡಿಮೆ ರೇಂಜಲ್ಲಿ ಮಾಡಿಕೊಡ್ತೀವಿ. ಯಾವುದೇ ಥರ ಬ್ಲೌಸ್ ಬೇಕಾದ್ರೂ ರೆಡಿ ಮಾಡಿಕೊಡ್ತೀವಿ. ಮತ್ತು ಸೀರೆ ಕುಚ್ಚು ಪ್ರತಿಯೊಂದು ನಾವೇ ಮಾಡಿಕೊಡ್ತೀವಿ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡ್ತೀವಿ. ನಾವು ಓದಿರೋದೊಂದು SSLC ಅಷ್ಟೇ. ನಾವೊಂದು 30 ವರ್ಷದಿಂದ ಟೈಲರ್ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಜಾಬ್ಗಿನ್ನ ಈ ಜಾಬ್ ತುಂಬ ಒಳ್ಳೆಯ ಕೆಲಸ. ಮುಂಚೆ ನಾವು ನಾರ್ಮಲ್ ಟೈಲರ್ ಕೆಲಸ ಮಾಡ್ಕೊತಾ ಇದ್ದೋ, ಬೇರೆ ಕಡೆ ವರ್ಕ್ ಎಲ್ಲ ಮಾಡಿಸ್ಕೊತಾ ಇದ್ದೋ. ಇತ್ತೀಚೆಗೆ HSW 5G ಮಿಷನ್ ಹಾಕ್ಕೊಂಡಿದ್ದೀವಿ, ಎಂಬ್ರಾಯ್ಡಿಂಗ್ ಮಿಷನ್ನು. ಈಗ ನಮ್ಮ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ಆ ಮಿಷನ್ ಇರೋದ್ರಿಂದ ವರ್ಕ್ ಎಲ್ಲ ನಾವೇ ಮಾಡ್ತೀವಿ. ಒಳ್ಳೊಳ್ಳೆ ಡಿಸೈನ್ಸ್ ಮಾಡ್ತೀವಿ. ನಾವು ಬೆಂಗಳೂರಲ್ಲಿ ಒಂದು 20 ವರ್ಷ ಇದ್ವಿ. ನಮ್ಮ ಯಜಮಾನ್ರಿಗೆ ಅಲ್ಲಿ ಕಾರ್ಪೆಂಟ್ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು. ಕೈ ಸ್ವಲ್ಪ ಎಲ್ಲ ಏಟಾಗಿ ಅವರು ಕೆಲಸ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ನಾವಿಲ್ಲಿ ಗೊಲ್ಲಹಳ್ಳಿ ಅಂತ, ಅಲ್ಲಿಂದ ಹೆಗ್ಗೆರೆಯಿಂದ ಸ್ವಲ್ಪ ಮುಂದೆ ಕಳ್ಳಿಪಾಳ್ಯ ಅಂತ ಬರುತ್ತೆ. ಅಲ್ಲಿ ನಾವು ಅಂಗಡಿ ಮಾಡ್ಕೊಂಡು HSW ಮಿಷನ್ ತೊಗೊಂಬಂದು ನಮ್ಮ ಮನೆಯವರು ಕೆಲಸ ಮಾಡ್ತಾರೆ. ಹಂಗಾಗಿ ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಯಜಮಾನ್ರು ಆಲ್ರೌಂಡರ್ ಮಿಷನ್ ಎಲ್ಲ ಅವರೇ ಆಪ್ರೇಟ್ ಮಾಡ್ತಾರೆ. ನಮಗೆ ಫಸ್ಟ್ ಏನೂ ಆ ಮಿಷನ್ ಬಗ್ಗೆ ಗೊತ್ತಿರಲೇ ಇಲ್ಲ. ಎಲ್ಲ ಕೆಲಸನ ನಾವೇ ಮಾಡ್ತೀವಿ. ಮಿಷನ್ನು ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಸ್ಟಿಚಿಂಗ್ಸ್ ಎಲ್ಲ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬರ್ತಾಯಿದೆ ನಮಗೆ. ಸರ್, ನಾವು ಮುಂಚೆ ಎಲ್ಲ ಎಂಬ್ರಾಯ್ಡಿಂಗ್ ಎಲ್ಲ ಬೇರೆ ಕಡೆ ಕೊಟ್ಟು ಮಾಡಿಸ್ತಾಯಿದ್ದೋ, ಸಿಂಗಲ್ ನೀಡ್ಲಲ್ಲಿ ಬೇರೆ ಕಡೆ ಎಲ್ಲ. ಅವರು ನಮ್ಮ ಟೈಮಿಂಗ್ಸ್ಗೆಲ್ಲ ಕೊಡ್ತಾ ಇರಲಿಲ್ಲ. ಮತ್ತು ಇಷ್ಟು ಫಿನಿಶಿಂಗು ಇಷ್ಟು ಕಡಿಮೆ ಪ್ರೈಸಲ್ಲೆಲ್ಲ ಮಾಡಿಕೊಡ್ತಾ ಇರಲಿಲ್ಲ. ಮತ್ತು ನಾವು ಒಂದು ದಿವಸ ಮೊಬೈಲಲ್ಲಿ ವೀಡಿಯೋ ನೋಡಿದ್ವು. ಬೆಂಗಳೂರು ಮಧು ಶಿವಿಂಗ್ ಮಿಷನಲ್ಲಿ HSW 5G ಮಿಷನ್ನು. ಅಲ್ಲಿ ಹೋಗಿ ವಿಚಾರಿಸ್ತು. ಅಲ್ಲಿಂದ ಮಿಷನ್ ತೊಗೊಂಬಂದ್ಮೇಲೆ ನಮಗೆಲ್ಲ ಅನುಕೂಲ ಆಗ್ತಿದೆ. ಬೇರೆ ಕಡೆ ಹೋಗ್ತಾ ಇಲ್ಲ ನಾವು. ಬೇರೆ ಟೈಲರ್ಸ್ಗೆ ಎಲ್ಲ ನಾವೇ ಮಾಡಿಕೊಡ್ತಾ ಇದ್ದೀವಿ. ನಮಗೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಒಳ್ಳೆ ಫಿನಿಶಿಂಗ್ ಬರ್ತಾಯಿದೆ. ಆಮೇಲೆ ನಮ್ಮ ಮಿಷನ್ನು ಅಷ್ಟೇ, ನಾವು ತೊಗೊಂಡು 1 ವರ್ಷ ಆಗ್ತಾ ಬಂತು. ಏನೂ ಪ್ರಾಬ್ಲಮ್ ಇಲ್ಲ. ಜಾಸ್ತಿ ನಮಗೆ ಏನೂ ಆ ಥರ ಪ್ರಾಬ್ಲಮ್ ಆಗಿಲ್ಲ. ಏನಾರ ಬೇಕು ಅಂದರೆ ವೀಡಿಯೋದಲ್ಲೇ ಮಾಡಿ ಏನು ಬೇಕು ಸಜೆಷನ್ ಎಲ್ಲ ತೋರಿಸ್ತಾರೆ. ಆಮೇಲೆ ನಮಗೇನೋ ಬೇಕು ಅಂದರೆ ಆ ಕ್ಷಣದಲ್ಲೇ ಇದು ಮಾಡ್ತಾರೆ, ನಮಗೆ ಬಂದು ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಏನೇ ಪ್ರಾಬ್ಲಮ್ ಆದರೆ ವೀಡಿಯೋದಲ್ಲೇ ಸಾಲ್ವ್ ಮಾಡ್ತಾರೆ. ಆ ಥರ ಮಿಷನ್ನು ಪ್ರಾಬ್ಲಮೇ ಬಂದಿಲ್ಲ ನಮಗೆ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಮಿಷನ್. ಅವರು ಮೇಡಮ್ ಅಂತೂ ತುಂಬಾ ಚೆನ್ನಾಗಿ ಇದು ಮಾಡಿ, ಈ ಥರ ತೊಗೊಳ್ಳಿ, ಈ ಮಿಷನಲ್ಲಿ ಈ ಥರ ಮಾಡ್ಬೋದು. ಆಮೇಲೆ ಮತ್ತು ನಾವು ಅಲ್ಲಿ ಇನ್ನೊಂದು ಜಿಗ್ಜಾಗ್ ಮಿಷನ್ನು ಮತ್ತು ಒಂದು ಓವರ್ಲಾಕ್ ಮಿಷನ್ ಕೂಡ ಅವ್ರ ಕಡೆಯಿಂದನೇ ತೊಗೊಂಬಂದಿದ್ದೀವಿ. ಮಿಷನ್ಸ್ ಮಧು ಶಿವಿಂಗ್ ಮಿಷನಲ್ಲಿ. ಆ ಮೇಡಮ್ಮು ಮಧು ಅಂತಲೇ ಇರಬೇಕು ಅನ್ಸುತ್ತೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅಲ್ಲಿ ನಾವು ಅಲ್ಲೇ ಒಂದು 3 ಮಿಷನ್ ತೊಗೊಂಬಂದಿದ್ದೀವಿ. ಆಮೇಲೆ ಥ್ರೆಡ್ಡಿಂದನೂ ನಾವು ಅಲ್ಲೇ ತೊಗೊಂಬರೋದು. ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಒಂದು ಹೋದ್ರೂ ಅಷ್ಟೇ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ಒಳ್ಳೆ ಚೆನ್ನಾಗಿ ಇದು ಮಾಡಿಕೊಡ್ತಾರೆ. ಮತ್ತು ಫೋನ್ ಮಾಡ್ತಾರೆ, ನಿಮ್ಗೆ ಯಾವ್ದಾನ ಪ್ರಾಬ್ಲಮ್ ಇದ್ದರೆ ಹೇಳಿ ನಮಗೆ ಅಂತಾರೆ. ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಮಧು ಶಿವಿಂಗ್ ಮಿಷನಲ್ಲಿ. ನೋಡಿ, ಇದು ಹ್ಯಾಂಡ್ ವರ್ಕು. ಇದು ಒಂದು ಮದುವೆಗೆ ಅಂತ, ರಿಸೆಪ್ಷನ್ಗೆ ಅಂತ ನಾನೇ ಸ್ಟಿಚ್ ಮಾಡಿ ನಾನೇ ವರ್ಕ್ ಮಾಡಿಸ್ಕೊಟ್ಟಿದ್ದೆ. ಅವರು ಈ ಬ್ಲೌಸು ನಾನು ಮದುವೆಗೆ ಒಂದೇ ಬ್ಲೌಸ್ ಮಾಡಿಸ್ಕೊಟ್ಟಿದ್ದು. ಮದುವೆ ಟೈಮ್ದು ಎಲ್ಲ ಬ್ಲೌಸು ಮಾಡಿಕೊಟ್ಟಿದ್ದೆ. ಇವಾಗನವರೆಗೂ ಅವರು ನನಗೆ ಅಳತೆಗೂ ಇದೇ ಬ್ಲೌಸ್ ಕೊಟ್ಟಿದ್ದಾರೆ. ಆ ಥರ ಹ್ಯಾಂಡ್ ವರ್ಕೆಲ್ಲ ಮಾಡಿಸ್ಕೊಡ್ತೀನಿ ನಾನು. ಮತ್ತು ಪ್ಯಾಚ್ ವರ್ಕ್ಸು, ನಿಮ್ಗೆ ಯಾವುದೇ ಥರ ಬೋಟ್ ನೆಕ್ ಆಗಿರ್ಬೋದು, ಯಾವುದೇ ಥರ ನೀವು ಪ್ಯಾಚ್ ವರ್ಕ್ಸ್ ಕೇಳಿದ್ರು ನಾನು ಪ್ಯಾಚ್ ವರ್ಕ್ಸ್ ಬ್ಲೌಸ್ಗಳು ರೆಡಿ ಮಾಡಿಕೊಡ್ತೀನಿ.
ಮತ್ತು ಪೈಪಿಂಗ್ಸು ನೋಡಿ ಈ ಥರ ಇವಾಗೆಲ್ಲ ವೈಟ್ ಬ್ಲೌಸು ಕಾಂಬಿನೇಷನ್ನು ಗೋಲ್ಡಲ್ಲೆಲ್ಲ ದಾರ ಪೈಪಿಂಗು ಈ ಥರ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀನಿ. ಮತ್ತು ನೋಡಿ ಈ ಥರ ಇದು ಬೋಟ್ ನೆಕ್ಕು ಲೇಸ್ ವರ್ಕಲ್ಲೆಲ್ಲ ಮಾಡಿಕೊಡ್ತೀನಿ. ಯಾವುದೇ ಥರ ನೀವು ಮೊಬೈಲ್ ಡಿಸೈನು ಎಲ್ಲ ನೋಡಿ, ಇದು ಮಿಷನ್ ವರ್ಕು HSW 5G ಅದರಲ್ಲಿ ವರ್ಕ್ ಮಾಡಿರೋದು. ಯಾವ ಮಿಷನ್ಗಿನ ಇದು ವರ್ಕ್ ಏನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲನ. ಈ ಥರ ಎಲ್ಲ ಇದರಲ್ಲಿ ಇನ್ನೂ ತುಂಬ ಡಿಸೈನ್ಸ್ ಇದೆ, ಸಾವಿರಾರು ಡಿಸೈನ್ಸ್ ಇದೆ ಇದರಲ್ಲಿ. ನಮಗೆ ಯಾವ ಥರ ಬೇಕಾದ್ರೂ ಕ್ಯಾಟ್ಲಾಗ್ಸ್ ಇದೆ, ಎಲ್ಲ ಥರನೂ ರೆಡಿ ಮಾಡಿಕೊಡ್ತೀವಿ. ಮತ್ತು ನೋಡಿ ಈ ಥರ ನೀವು ಯಾವುದೇ ಡಿಸೈನ್ ಕೇಳಿದ್ರು ನಮ್ಮ ಬ್ಲೌಸು ನಿಮ್ಮ ಟೈಮಲ್ಲಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ. ಸರ್ ನಮಗೆ HSW 5G ಮಿಷನ್ನು ತುಂಬ ಹೆಲ್ಪ್ ಆಗಿದೆ. ಈ ಮಿಷನ್ನಿಂದನ ನನಗೆ ಕೆಲಸ ಬೇರೆ ಮುಂಚೆಗಿನ ಈ ಟೈಮು ನಮಗೆ ಒಳ್ಳೆ ಚೆನ್ನಾಗಿ ಫಿನಿಶಿಂಗ್ ಇದೆ. ಮತ್ತು ನಮಗೆ ಇನ್ಕಮ್ಮು ಚೆನ್ನಾಗಿದೆ ಸರ್. ನಾವು ಈ ಮಿಷನ್ ತೊಗೊಂಡ್ಮೇಲೆ ಮುಂಚೆಗಿನ್ನ ಸ್ವಲ್ಪ ಜಾಸ್ತಿನೇ ಕೆಲಸಗಳು ಬರ್ತಾಯಿದೆ, ಒಳ್ಳೆ ಇದು ಬೆನಿಫಿಟು ಇದೆ ನಮಗೆ. ಹಂಗಾಗಿ ನಮಗೆ ಈ ಮಿಷನ್ ನೀವು ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ನಮಗೆ ಮಧು ಸ್ವಿಂಗ್ ಮಿಷನ್ ಕಡೆಯಿಂದ ಒಂದು ಸ್ಯಾರಿ ಗಿಫ್ಟ್ ಕೊಟ್ಟಿದ್ದಾರೆ. ಆಮೇಲೆ ಅವಾಗ ಗಿಫ್ಟ್ಗಳು ಕೊಟ್ಟು ಕಳಿಸ್ತಾ ಇದ್ದಾರೆ. ನಮಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ. ಬೇರೆ ಕಡೆಗಿನ್ನ ಈ ಕಡೆಗೆ ನೋಡಿದ್ರೆ ನಮ್ಮ ಮಗಳು ಮಿಷನ್ ತೊಗೊಂಡಿರೋ ಥರ ಈ ಥರ ಏನು ಹೆಲ್ಪ್ಸೇ ಇಲ್ಲ ಅವಳಿಗೆ. ಈ ಥರ ಗಿಫ್ಟೆಲ್ಲ ಏನೂ ಕೊಟ್ಟಿಲ್ಲ. ಮೇಡಮ್ ತುಂಬ ಥ್ಯಾಂಕ್ಸ್ ನಮಗೆ ಗಿಫ್ಟ್ ಕೊಟ್ಟು ಕಳಿಸಿದ್ದಕ್ಕೆ. ನೀವು ಮಧು ಸ್ವಿಂಗ್ ಮಿಷನ್ಸ್ಗೆ ಮೇಡಮ್ ನಿಮಗೆ ತುಂಬ ಥ್ಯಾಂಕ್ಸು. ನಮಗೆ ಮಿಷನ್ನು ಕೊಟ್ರಿ, ಈ ಥರ ಎಲ್ಲ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಲೂ ಹೇಳಿರಿ. ತುಂಬ ಥ್ಯಾಂಕ್ಸ್.